ಕ್ಷೇತ್ರ ಅವ್ರ ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಮಿನಿಸ್ಟರ್ಗಳ ಮಧ್ಯ ದಂಗಲ್. ದಾವಣಗೆರೆ ಬಗ್ಗೆ ಮಾತನಾಡೋಕ್ಕೆ ಯಾರು ಎಂದು ಏಕವಚನದಲ್ಲಿ ಹೇಳಿದ ಎಸ್ ಮಲ್ಲಿಕಾರ್ಜುನರವರಿಗೆ ತುಂಬ ಅದ್ಭುತವಾಗಿ ಉತ್ತರಿಸಿದ ಜಮೀರ್ ಅಹಮದ್ ಅವರು, ಇಲ್ಲಿ ನಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ಅಂತ ಇರಲ್ಲಮ್ಮ, ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳೋಕ್ಕೆ ಆಗುತ್ತಾ? 224 ಕ್ಷೇತ್ರನೂ ಕಾಂಗ್ರೆಸ್ ಕ್ಷೇತ್ರ. ಹೈಕಮಾಂಡ್ಗೆ ಸೇರಿದ್ದು ಟಿಕೆಟ್. ನಾನು ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಎಸ್ ಮಲ್ಲಿಕಾರ್ಜುನ ಅವರು ತೀರ್ಮಾನ ಮಾಡೋಕ್ಕೆ ಆಗಲ್ಲ. ನಾನು ಟಿಕೆಟ್ ಕೇಳಿದ್ದೇನೆ, ಮುಂದೆನೂ ಕೇಳುತ್ತೇನೆ ಎಂದು ಜಮೀರ್ ಅವರ ಸರಳವಾದ ತಿರುಗೇಟು. ಟಿಕೆಟ್ ಕೊಡೋರು ಹೈಕಮಾಂಡ್ ಕೊಡೋರು. ನಾವು ಕೇಳಿದೀವಿ ಬಹಳ ಜನ ಅಲ್ಪಸಂಖ್ಯಾತರು ಬಂದು ಶಾಮೂರು ಶಿವಶಂಕರಪ್ಪ ಇರುವಾಗ ಇದನ್ನ ಕೊನೆ ಚುನಾವಣೆ ಅದಾದ್ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಸಿ ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಂತೆ. ಆ ಹಿನ್ನೆಲೆಯಲ್ಲಿ ಬಹಳ ಜನ ನಂತ ಬಂದು ನಮ್ಮ ಅಲ್ಪಸಂಖ್ಯಾತರು 80,000 ಓಟ್ ಇದೆ, ದಯಮಾಡಿ ಶಾಮೂರು ಶಿವಶಂಕರಪ್ಪ ಓಟ್ ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ರು. ಈ ಬಾರಿ ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಲ್ಪಸಂಖ್ಯಾತರನ್ನೇ ಟಿಕೆಟ್ ನೀವು ಕೊಡಿಸ್ಬೇಕು ಅಂತ ಬಂದು ಕೇಳಿದ್ದಾರೆ. ನಾನು ಅಲ್ಪಸಂಖ್ಯಾತ ನಾಯಕ ಅಂತ ನಂತವ ಇಲ್ಲಂದ್ರೆ ಯಾರು ಹೋಗಿ ಕೇಳ್ತಾರೆ? ನಂತವ ತಾನೇ ಬಂದು ಕೇಳಬೇಕು. ನಾನು ಏನಿರೋದು ನನ್ನ ವರದಿಯನ್ನು ನಾನು ಹೈಕಮಾಂಡ್ ಕೊಡ್ತೀನಿ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ಮಾಡ್ಬೇಕಾದ್ರೆ ನಾನು ಕೊಡೋಕ್ಕಾಗ್ತದೆ? ಟಿಕೆಟ್ ನಾನು ಕೊಡೋಕ್ಕಾಗ್ತದಮ್ಮ? ಅಲ್ಲ, ನೀವು ಒತ್ತಾಯ ಮಾಡಿದ್ದೀರಾ ಅಂತ ಹೇಳಿ ಅವರ ಆಕ್ರೋಶ ಸಮಾಜಕ್ಕೆ ಮಾಡಲೇಬೇಕಿಲ್ಲ. ಈಗ ಅಲ್ಪಸಂಖ್ಯಾತರು ಮುಖಂಡರು ಬಂದು ಕೇಳಿದ್ದಾರೆ. ನಾನು ದಾವಣಗೆರೆ ಹೋಗೋನು ದಾವಣಗೆರೆಲ್ಲೂ ಕೇಳಿದ್ದಾರೆ. ಅಲ್ಪಸಂಖ್ಯಾತರು 80,000 ಜನ ಇದ್ದಾರೆ. ಹಂಗ ಶಾಮೂರು ಶಿವಶಂಕರಪ್ಪ ಇರುವಾಗ ಅವ್ರು ಮಾತು ಕೊಟ್ಟಿದ್ರು, ಇದು 23 ನನ್ನ ಕೊನೆ ಚುನಾವಣೆ, ನೆಕ್ಸ್ಟ್ ಚುನಾವಣೆಯಲ್ಲಿ ನಾನೇ ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಈ ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ತಾವು ಕೊಡಿಸ್ಬೇಕಂತ ಹೇಳಿ ಬಹಳ ಜನ ಕೇಳಿದ್ರು. ನಮ್ಮ ಕ್ಷೇತ್ರ ಇದು, ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕೆ ಅವ್ರು ಯಾರು ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಕ್ಷೇತ್ರ ಅಂತ ಯಾರ್ದಿಲ್ಲಮ್ಮ. ಚಾಮರಾಜಪೇಟೆ ನನ್ನ ಕ್ಷೇತ್ರ ಅಂತ ಹೇಳಿದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕಾಂಗ್ರೆಸ್ ಶಿಸ್ತಿನ ಸಿಪಾಯಿ. ಎಲ್ಲ ಸರಿ ಇರಲ್ಲ ಅಂತ ಹೇಳಮ್ಮ. ಈಗ ಯಾರ ಕ್ಷೇತ್ರನೂ ಯಾರ್ದಾಗಲ್ಲ. ಎಲ್ಲಾ ಕ್ಷೇತ್ರ 224 ಕ್ಷೇತ್ರನ ಕಾಂಗ್ರೆಸ್ ಕ್ಷೇತ್ರ. ಅದು ಕಾಂಗ್ರೆಸ್ ಕ್ಷೇತ್ರ ಹೈಕಮಾಂಡ್ ಕ್ಷೇತ್ರ. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾನು ತೀರ್ಮಾನ ಮಾಡೋಕ್ಕಾಗಲ್ಲ, ಮಲ್ಲಿಕಾರ್ಜುನನು ತೀರ್ಮಾನ ಮಾಡ್ಬೇಕು. ಅದ್ ಮಾಡ್ಬೇಕು. ಕೇಳಿದೀವಿ, ಕೇಳೋದ್ರಲ್ಲಿ ತಪ್ಪೇನಿದೆ? ಕೇಳಲೇಬೇಡ್ದ? ಇಲ್ಲ ಕೇಳಲೇಬೇಡ. ಹೌದು ರೀ, ಮತ್ತೆ ಮಾಡ್ಲೇಬೇಡ, ಕೇಳಲೇಬೇಡ್ದ? ನಾವು ಕೇಳ್ತಾ ಇದ್ದೀವಿ. ಕೊಡೋದು ಬಿಡೋದು ಯಾರು ಬಿಟ್ಟಿದ್ದು? ಹೈಕಮಾಂಡ್ ಬಿಟ್ಟಿದ್ದು. ಕೇಳಲೇಬೇಡ್ದ ಅಂತ ಇದೆಯಲ್ಲ. ಸಭೆ ಕರೆದಾಗ ನಾನು ಮಾತಾಡ್ತೀನಿ, ಅವ್ನು ಯಾರು ಮಾತಾಡ್ಲಿಮ್ಮ. ಹಿರಿಯವರಿದ್ದಾರೆ, ನಾಯಕರಿದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಅವರು. ಮಾತಾಡ್ಲಿ, ಕೇಳೋದು ತಪ್ಪೇನಿದೆ? ಒಂದು ಸಮಾಜ ಬಂದು ನನ್ಗೆ ಈ ತರ ಕೇಳ್ಬೇಕು, ನೀವು ಒತ್ತಡ ಆಗ್ಬೇಕಂತ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳ್ತೀನಿ ಮುಂದೆ. ಅಭ್ಯರ್ಥಿ ಅಂತ ಇಲ್ಲ, ಅಲ್ಪಸಂಖ್ಯಾತರು ಕೊಡಿ, ಯಾರನ್ನ ಕೊಡಿ, ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳ್ತಾವ್ರೆ. ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಲ್ಲ, ನಿರ್ಧಾರ ಯಾರು ಮಾಡ್ಬೇಕದು? ಹೈಕಮಾಂಡ್ ತಾನೇ ಮಾಡ್ಬೇಕಾಗಿತ್ತು. ಅಂದ್ರೆ ಸರ್, ಅವರ ಫ್ಯಾಮಿಲಿಯವರನ್ನ ಹೊರತುಪಡಿಸಿ ಬೇರೆಯವ್ರಿಗೆ ಕೊಟ್ರೆ ಅಥವಾ ಅಲ್ಪಸಂಖ್ಯಾತರಿಗೋ ಬೇರೆಯವ್ರಿಗೋ ಕೊಟ್ಟರೆ ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತೆ ಅನ್ಸುತ್ತಾ? ಹೇಗೆ ಸರ್? ಯಾರು ಕೊಡಿ? ಕಾಂಗ್ರೆಸ್ ಭದ್ರಕೋಟೆ ಯಾರು ಕೆಟ್ಟು ಗೆಲ್ತಾರೆ? ಅವ್ರು ಇವರೊಟ್ಟಿಗೆ ಕೇಳ್ತಾವ್ರೆ. ಈಗ ತೀರ್ಮಾನ ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಕೇಳಿದ್ರೆ ನೀವೇ ಬಿಟ್ಕೊಡ್ತೀವಿ? ಖಂಡಿತ